ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗು ಇತ್ತೀಚೆಗೆ ದಿಢೀರ್ ಬರೋ ಪ್ರೋಗ್ರಾಮ್ಗಳು ಜಾಸ್ತಿ ಆಗಿವೆ. ನಾನು ಯಾವುದನ್ನ ಯಾವಾಗ ಅಪ್ಲೋಡ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಅಂತೂ ಮಾತ್ರ ಏನಾದರೂ ಪ್ರೋಗ್ರಾಮ್ ಬಂದಾಗ ವಿಡಿಯೋ ಶೂಟ್ ಮಾಡ್ಕೊಂಡಲ್ಲ ಇರೋದಕ್ಕೆ ಮನಸ್ಸಾಗೋದಿಲ್ಲ. ಇವತ್ತು ನಾನು ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂದರೆ ವೀರಶೈವ ಲಿಂಗಾಯತ ಘಟಕಕ್ಕೆ ನಾನು ಮೆಂಬರ್ ಆಗಿದ್ದೀನಿ ಗುಬ್ಬಿಯಿಂದ. ಆ ಘಟಕದ ಅಂದರೆ ಅದರ ಸಂಘದ ವತಿಯಿಂದ ತುಮಕೂರಲ್ಲಿ ಮಹಿಳಾ ದಿನಾಚರಣೆ ಆಚರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮನ್ನು ಕೂಡ ಕರೆದಿದ್ದಾರೆ, ಎಲ್ಲ ಡೈರೆಕ್ಟರ್ಗಳನ್ನು ಕೂಡ. ಹೋಗೋಣ ಅಂತ ಹೊರಟಿದ್ದೀವಿ. ಇಲ್ಲಿಂದ ಹೋಗ್ತಿರೋದು ನಾನು ನನ್ನ ಆದ್ಮಿ. ಟೈಮ್ ಬಂದು 9:30 ಆಗಿದೆ. ಫಂಕ್ಷನ್ 10:00ಗೆ ಶುರು ಅಂತ ಹೇಳಿದ್ದಾರೆ. ನಾವು ಹೋಗೋದ್ರೊಳಗಡೆ ಎಷ್ಟೊತ್ತಾಗುತ್ತೋ, ಏನೇನು ಪ್ರೋಗ್ರಾಮ್ ನಡೀತದೋ, ಯಾರೆಲ್ಲ ಗೆಸ್ಟ್ಗಳು ಬಂದಿದ್ದಾರೋ ಅದೇನು ಗೊತ್ತಿಲ್ಲ ನನಗೆ. ಏನಾದರೂ ವಿಡಿಯೋ ಕ್ಯಾಪ್ಚರ್ ಮಾಡ್ಬೋದು, ಅಲ್ಲೇನಾದರೂ ಸಿಗುತ್ತೆ ಅನ್ನೋದಾದರೆ ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ವಿಡಿಯೋ ಶೂಟ್ ಮಾಡಿದ್ದೀನಿ. ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ಸೀರೆ ಉಟ್ಕೊಂಡು ಹೋಗೋಣ ಅಂತ. ತುಮಕೂರವರೆಗೂ ಸೀರೆ ಉಟ್ಕೊಂಡು ಬಸ್ಸಲ್ಲಿ ಹೋಗೋದು ಸ್ವಲ್ಪ ಕಷ್ಟ, ಆದರೂ ಕೂಡ ಉಟ್ಕೊಂಡಿದ್ದೀನಿ. ಇದು ಕಾಟನ್ ಸೀರೆ, ಸೆಕೆ ಆಗೋದಿಲ್ಲ, ಹಾಗೆ ನೀಟಾಗಿ ಕೂರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ನಾನು ತೊಗೊಂಡಿದ್ದು ಮೇ ಬಿ ಕಲ್ಲೂರಲ್ಲಿ ಅಂತ ಅನಿಸುತ್ತೆ. 750-800 ರೂಪಾಯಿ ಅವ ತೊಗೊಂಡಿದ್ದು. ಯಾವ ಶಾಪ್ ಅನ್ನೋದನ್ನು ಮರ್ತಿದ್ದೀನಿ. ಯಾರಿಗಾದ್ರೂ ಬೇಕಿದ್ರೆ ಕಲ್ಲೂರಲ್ಲಿ ನಾನು ಹೋಗೋದು ಒಂದು 2-3 ಅಂಗಡಿ ಇದೆ. ಕಮೆಂಟ್ ಮಾಡಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬ್ಲೌಸ್ ಡಿಸೈನ್ ಒಂದು ಈ ರೀತಿಯಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಯಾರಿಗಾದ್ರೂ ಬ್ಲೌಸ್ ಡಿಸೈನ್ ಅಥವಾ ನಾವು ಹುಡುಕ್ತಾ ಇರ್ತೀವಲ್ಲ ಹೆಣ್ಮಕ್ಳು, ಅದರಿಂದ ನೆಕ್ ಡಿಸೈನು ಈ ರೀತಿ ಇದೆ. ಇಷ್ಟ ಆದರೆ ಪ್ಯಾಟ್ರನ್ನು. ಇದು ನಾನು ಹೊಲಿಸಿದ್ದು ಗುಬ್ಬಿಯಲ್ಲಿ. ಬನ್ನಿ ವ್ಲಾಗ್ ಶುರು ಮಾಡೋಣ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಖಂಡಿತವಾಗ್ಲೂ ಬೇಕು. ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ ಹೇಳಿ, ಚೇಂಜ್ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ತಿಂಡಿ ಕೂಡ ರೊಟ್ಟಿ ಹಾಕಬೇಕು. ರೊಟ್ಟಿ ಹಾಕಿ ರೊಟ್ಟಿ ತಿಂದು ಹೊರಡೋಣ. ಎಲ್ರೂ ಕೂಡ ನಾನು ರೊಟ್ಟಿ ಮಾಡೋದು ನೋಡಿ, ಎಲ್ರಿಗೂ ರೊಟ್ಟಿ ಕಷ್ಟದ ತಿಂಡಿ. ನೀವು ಹೆಂಗೆ ಇಷ್ಟು ಸುಲಭವಾಗಿ ನಾವು ಅರ್ಜೆಂಟ್ ಇತ್ತು ಅಂತ ಹೇಳಿ ರೊಟ್ಟಿ ಮಾಡಿದೆ ಅಂತ ಹೇಳ್ತಿರಲ್ಲ, ನಿಮಗೆ ರೊಟ್ಟಿ ಮಾಡೋದು ಅಷ್ಟು ಈಸಿನ ಅಂತಾರೆ. ನನಗೆ ಎಲ್ಲ ತಿಂಡಿಗಿನ್ನ ಈಸಿ ತಿಂಡಿ ಅಂದರೆ ರೊಟ್ಟಿ ಅಂತಲೇ ಹೇಳ್ಬೋದು. ಈಗ ಪಲ್ಯ ಮಾಡಿದ್ದು ಈ ರೊಟ್ಟಿ ಕೊಟ್ಟರೆ ನಮ್ಮನೆಗೂ ಇಷ್ಟ ಆಗುತ್ತೆ, ನನಗೂ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ. ಹೋಗ್ತಾ ನಾನು ವಿಡಿಯೋ ಎಲ್ಲೂ ಮಧ್ಯೆ ಶೂಟ್ ಮಾಡೋದಿಲ್ಲ. ಯಾಕಂತಂದರೆ ಗಾಡಿ ಬಸ್ಸಲ್ಲಿ ಹೋಗೋದ್ರಿಂದ ಅಲ್ಲೆಲ್ಲ ಮಧ್ಯೆ ಆಗೋದಿಲ್ಲ. ಇನ್ನು ನಾನು ಸೀದಾ ಫಂಕ್ಷನ್ ಹತ್ರ ಹೋಗಿನೇ ವಿಡಿಯೋ ಶೂಟ್ ಮಾಡ್ತೀನಿ. ಅಲ್ಲಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾರ್ಯಾರೆಲ್ಲ ಬರ್ತಾರೆ, ಅದು ನನಗೆ ಸರಿ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ಇವತ್ತು ಎಂಥ ಅರ್ಜೆಂಟಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ. ತುಂಬ ಈ ರೀತಿ ಓಡಾಡಿದ್ರೆ ತುಂಬ ಕಷ್ಟ ಆಗುತ್ತಪ್ಪ. ಈ ಬೇಸಿಗೆಯಲ್ಲಿ ಓಡಾಡೋದು ಕಷ್ಟ. ಹಾಗಂತ ನಾನು ಓಡಾಡಲ್ಲ ಅಂದರೆ ನಾನು ಈಗ ಮಾಡ್ತಾ ಇರ್ತಕ್ಕಂಥ ಕೆಲಸ ಆಗೋದಿಲ್ಲ. ಅದಕ್ಕೋಸ್ಕರ ಈಗ ಎಷ್ಟೇ ಫಾಸ್ಟಾಗಿ ಮಾಡಿದ್ರು ಕೂಡ ಎಲ್ಲಿಗಾದರೂ ಹೊರಡಬೇಕಾದ್ರೆ ಕೆಲಸ ಮುಗಿಯೋದೇ ಇಲ್ಲ. ಫೈನಲ್ ಆಗಿ ಈ ರೀತಿ ತಿಂಡಿ ರೆಡಿಯಾಗಿದೆ. ಈಗ ನಮ್ಮನೆಯವ್ರಿಗೆ ಕೊಟ್ಟು ನಾನು ಕೂಡ ಇನ್ನೊಂದು ರೊಟ್ಟಿ ಹಾಕ್ಕೊಂಡು ತಿಂದು ಹೊರಡ್ತೀನಿ. ಬರೋಣ. ಬಾಯ್. ಈ ಟೈಮು 10 ಗಂಟೆ, ಏನು ಹೋಗೋದ್ರೊಳಗೆ 12 ಗಂಟೆ ಆಗುತ್ತಾ. ಬಸ್ಗಳು ಬೇಗ ಸಿಕ್ಕಿದ್ದು ಬೇಗ ಆಗುತ್ತೆ. ನೋಡ್ರಿ, ಅಡಿಕೆ ಒಟ್ಲಿ ನೀರು ಬಿಟ್ಟಿಲ್ಲ. ಸರಿ ಬಿಡ್ತೀನಿ. ಅದೊಂದು. ಬಾಯ್. ಈ ಫಂಕ್ಷನ್ಗೆ ಹೋಗ್ತಾ ಇರೋದು ನಾನು ಮತ್ತು ನನ್ನ ನಾದಿನಿ. ನಾವು ಹೊರಟಾಗ 10 ಗಂಟೆ, 9:30ಗೆಲ್ಲ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ. ಆಗಲಿಲ್ಲ, ಯಾಕಂತಂದರೆ ತಿಂಡಿ ಮಾಡಿ ಮನೆ ಕೆಲಸ ಮುಗಿಸಿ ಎಲ್ಲ ರೆಡಿ ಆಗೋದು. ನಾನು ಬರೋದ್ರೊಳಗಡೆ ನಮ್ಮ ನಾದಿನಿ ನನಗೋಸ್ಕರನೇ ಕಾಯ್ತಾ ಇದ್ರು. ಈಗ ನಾನು ನನ್ನ ನಾದಿನಿ ಇಲ್ಲಿಂದ ಗಾಡೀಲಿ ಹೋಗಿ ಗುಬ್ಬಿಲ್ ಗಾಡಿ ನಿಲ್ಲಿಸಿ ಬಸ್ಗೆ ಹೋಗಬೇಕಿತ್ತು. ಈ ಬಿಸಿಲು 10 ಗಂಟೆಗೆ ರವ ಅಂತ ಕಾಯ್ತಾ ಇತ್ತು. ಹೆಂಗಪ್ಪ ಈ ಬಿಸಿಲಲ್ಲಿ ನಾವು ಹೋಗಿ ತುಮಕೂರು ತಲುಪೋದು ಅಂತ ಅಂದ್ಕೊಂಡು ಈ ರೀತಿಯಾಗಿ ನಮ್ಮ ನಾದಿನಿ ಫುಲ್ ಪ್ಯಾಕ್ ಮಾಡಿಕೊಂಡ್ರು ಮುಖವ. ಇಲ್ಲ ಅಂದರೆ ಬಿಸಿಲಿಗೆ ಮುಖ ಟ್ಯಾನ್ ಆಗುತ್ತೆ. ನನ್ನ ಮುಖ ಹೇಗೆ ಹಾಳಾಗಿದೆ ಅಂತ ನಿಮಗೆ
ನಿಮಗೆ ಗೊತ್ತೇ ಇದೆ ಅಲ್ವಾ. ಈಗ ನಾನು ಮಧ್ಯೆ ಎಲ್ಲೂ ವಿಡಿಯೋ ಶೂಟ್ ಮಾಡ್ಕೊಳ್ಳಲ್ಲ, ಸೀದಾ ಹೋಗಿದ್ದು ವೀರಶೈವ ಚೌಟ್ರಿ ತುಮಕೂರು, ಅದು JC ರೋಡಲ್ಲಿದೆ. ಅಲ್ಲಿಗೆ ಹೋಗಿ ತಲುಪಿದಾಗ ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ಇಲ್ಲಿ ಲಕ್ಕಿ ಡಿಪ್ಗೆ ನೇಮ್ ಬರ್ದಾಕಿ ನಿಮ್ಮ ನೇಮ್ನ ಎತ್ತಿದ್ದು ಅಂದರೆ ಡಿಪ್ ಮಾಡ್ತಾರೆ, ಏನಾದ್ರು ಅದೃಷ್ಟ ಇದ್ದರೆ ಪ್ರೈಸ್ ಸಿಗುತ್ತೆ ಅಂದರು. ಇಲ್ಲೊಂದ್ಸಲ ಚೆಕ್ ಮಾಡಿಬಿಡೋಣ ಅದೃಷ್ಟನ ಅಂತೇಳಿ ನೇಮ್ಗೆ ನಾನು ನೇಮ್ ಬರೆದು ಡಿಪ್ ಹಾಕಿ ಅಷ್ಟರಲ್ಲಿ ಪ್ರಾರ್ಥನೆ ನಡೀತಾ ಇತ್ತು. ಪ್ರಾರ್ಥನೆಯೂ ಕೂಡ ಕೊನೆಯ ಹಂತದಲ್ಲಿತ್ತು. ಅದೊಂದು ಕ್ಲಿಪ್ಪನ್ನು ಕೂಡ ಶೇರ್ ಮಾಡ್ತೀನಿ, ಕೇಳಿಸ್ಕೊಂಡು ಬಂದ್ಬಿಡಿ. ಸ್ಟೇಜ್ ಮೇಲೆ ತುಂಬ ಜನ ಗಣ್ಯ ವ್ಯಕ್ತಿಗಳೆಲ್ಲ ಇದ್ದರು, ಹಾಗೆ ಸ್ವಾಮೀಜಿಗಳಿದ್ದರು ಮತ್ತು ಮಹಿಳಾ ಮಣಿಗಳೆಲ್ಲ ಇದ್ದರು. ಸ್ವಾಮೀಜಿಗಳು ಯಾರಂತಂದರೆ ಕಾರದ ಮಠ ಬೆಳ್ಳಾವಿಯವರು, ಇನ್ನೊಬ್ಬರು ಚಿಕ್ಕಪೇಟೆ ತುಮಕೂರವರು. ಅವರೀಗ ದೀಪ ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾರೆ. ಹಾಗೆ ಮಹಿಳಾ ಸಾಧಕರನ್ನು ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಗುರುತಿಸಿ ಅವರಿಗೆ ಸನ್ಮಾನವನ್ನು ಕೂಡ ಮಾಡ್ತಾರೆ. ಅದನ್ನು ಅವ್ರ ಬಾಯಾರ ಅಂದರೆ ಅಲ್ಲಿ ಯಾವ ರೀತಿ ನಡೀತು ಸನ್ಮಾನ ಕಾರ್ಯಕ್ರಮ ಅದನ್ನು ಕೇಳಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಉದ್ಘಾಟನೆ ಮಾಡಿ ಯಾರ್ಯಾರೆಲ್ಲ ಮಹಿಳಾ ಸಾಧಕರಿಗೆ ಬಹುಮಾನ ಕೊಟ್ಟರು ಅಂತ ನೋಡೋಣ. ಆಚರಣೆಗಾಗಿ ಒಂದು ದಿವಸ ಅದು ಮಾರ್ಚ್ 8ರ ಮಹಿಳಾ ದಿನಾಚರಣೆ. ಇಂದು ಇಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತುಮಕೂರು ಜಿಲ್ಲಾ ಮಹಿಳಾ ಘಟಕಗಳ ವತಿಯಿಂದ ನೆರವೇರಿಸಿದೆ ಮಹಿಳಾ ದಿನಾಚರಣೆ. ಮತ್ತೊಮ್ಮೆ ಬಂದಿರತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಶುಭಾಶಯಗಳನ್ನು ಕೊಟ್ಟಿವೆ. ಚಪಾಳಿಗೆ ಉದ್ಘಾಟನೆಯಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳಿ ಕೇಳಿಕೊಳ್ತಾರೆ. ಎಲ್ಲ ತಾಲೂಕುಗಳ ಎಲ್ಲ ಪದಾಧಿಕಾರಿಗಳು ಎಲ್ಲ ಮಹಿಳಾ ಮನೆಗಳಿಗೆ ಮತ್ತೊಮ್ಮೆ ಶುಭಾಶಯ. ಮಹಿಳಾ ದಿವಸದ ಈ ದಿವಸ ಮಗಳಾಗಿ 12/7/1965 ಬಾಲನಕೆರೆಯಲ್ಲಿ ಚನ್ನಾಂಬಿಕಾ ಅವರ ಜನನ. ಇವರು ಮಹಿಳಾ ಪತ್ತಿನ ಮತ್ತೆ ತಿಪಟೂರು ತಾಲೂಕಿನಿಂದ PT ಮುಕ್ತಾ ತಿಪ್ಪೇಶ್ವರ. ಇವರು ಹುಬ್ಬಳ್ಳಿಯಲ್ಲಿ ಜನನ. ತುಮಕೂರಿನಿಂದ ಅನಸೂಯ ರುದ್ರಪ್ರಸಾದ್ ಮತ್ತು ಡಾಕ್ಟರ್ ಮೇಘಶ್ರೀ. ತುರುವೇಕೆರೆ ತಾಲೂಕಿನಿಂದ ಸುಮಾ ಮತ್ತು ಸಾವಿತ್ರಮ್ಮ HL. CS ಪದವಿ ವಕೀಲರು. ಇವರು 21 ವರ್ಷಗಳ ಕಾಲ ಸಾರ್ಥಕ ಕಾನೂನು ಸೇವೆಯ ಅನುಭವವನ್ನು ವಕೀಲ ವೃತ್ತಿಯಲ್ಲಿ ಹೊಂದಿದ್ದಾರೆ. ಅಂಬಿಕಾರವರು 13 ವರ್ಷಗಳ ಕಾಲ ವಿಜ್ಞಾನ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮತ್ತು ಶಿರಾ ತಾಲೂಕಿನ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥವರೆಲ್ಲ ಭಾಷಣ ಕೂಡ ಮಾಡಿದ್ರು. ಅಷ್ಟರಲ್ಲಿ ಊಟಕ್ಕೆ ಟೈಮ್ ಆಯಿತು, ಇನ್ನೂ ಕೂಡ ಕಾರ್ಯಕ್ರಮ ನಡೀತಾ ಇತ್ತು. ಊಟ ಮುಗಿಸ್ಕೊಂಡ್ಬಂದು ಮತ್ತೆ ನಾವು ಕಾರ್ಯಕ್ರಮಕ್ಕೆ ಜಾಯಿನ್ ಆಗೋಣ ಅಂತೇಳಿ ಊಟಕ್ಕೆ ಬಂದ್ವಿ. ಊಟ ಕೂಡ ಅಷ್ಟೇ ಅದ್ಭುತವಾಗಿತ್ತು. ಅಂದರೆ ಮಾಲ್ದಿ ಪಾಯಸ, ಬೆಲ್ಲದ ಪಾಯಸಕ್ಕೆ ಮಾಲ್ದಿ ಮಾಡಿದರು, ತುಂಬ ಚೆನ್ನಾಗಿತ್ತು. ಅದು ಹಳೆ ಕಾಲದ ಅಡುಗೆ. ಅಂದರೆ ಬೂಂದಿ ಮಾಡೋದು ಕಾಮನ್ನು, ಆದರೆ ಮಾಲ್ದಿ ಮಾಡಿಸಿದ್ರು ಇವರು. ಊಟ ಮುಗಿಸ್ಕೊಂಬಂದು ಮತ್ತೆ ನಾವು ಭಾಷಣ ಕೇಳೋದಕ್ಕೆ ಅಂತೇಳಿ ಕೂತ್ಕೊಂಡ್ವಿ. ಆ ಟೈಮಲ್ಲಿ ಅಂದರೆ ಬಡವ ಹೆಣ್ಣು ಮಕ್ಕಳಿಗೆ ಹೊಲಿಗೆ ಯಂತ್ರಗಳನ್ನ ಅವರು ಕೊಡ್ತಾಯಿದ್ರು. ನಿಜವಾಗ್ಲೂ ಮಹಿಳಾ ದಿನಾಚರಣೆ ದಿನ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮನ ಮಾಡಿದರು. ನೀವು ಯಾರಾದರೂ ಕೂಡ ವೀರಶೈವ ಘಟಕಕ್ಕೆ ಮೆಂಬರ್ ಆಗಬೇಕು ಅಂತ ಇಷ್ಟಪಡ್ತಿದ್ರೆ ಖಂಡಿತವಾಗ್ಲೂ ಆಗ್ಬೋದು. ನೋಡಿ, ಈ ರೀತಿ ಸಂಘಟನೆಗಳನ್ನ ಮಾಡಿಕೊಂಡು ವೇದಿಕೆನ ಹಂಚ್ಕೊತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಬಂದಿರತಕ್ಕಂಥ ಮಹಿಳೆಯರನ್ನ ತಾಲೂಕಿನಲ್ಲಿ ಸ್ವಲ್ಪ ಜನ ಈ ರೀತಿ ಗುರುತಿಸಿ ಅವರಿಗೆ ಹೊಲಿಗೆ ಯಂತ್ರವನ್ನು ಬಂದಿರತಕ್ಕಂಥ ಗಣ್ಯ ವ್ಯಕ್ತಿಗಳಿಂದ ಹಂಚ್ತಾ ಇದ್ರು. ಎಷ್ಟು ಉಪಯೋಗ ಆಗುತ್ತೆ ಅಲ್ವಾ ಈ ಥರದ ಕಾರ್ಯಕ್ರಮಗಳು ಮಾಡ್ತಾಯಿದ್ರೆ. ಬಡ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಚೈತ್ರ, ಪಾವಗಡದಿಂದ ಸೌಮ್ಯ ಮತ್ತು ಗುಬ್ಬಿಯಿಂದ ಶೈಲಜಾ, ಶಿವಯಿಂದ ಶೈಲಜಾ ಹನುಮಂತಯ್ಯಪ್ಪ, ತುರುವೇಕೆರೆಯಿಂದ ಶಾಲಿನಿ ಶರತ್, ತುಮಕೂರಿನ ಜ್ಯೋತಿ, ಪಿಂಟೂರಿನ ಸರಿತಾ. ತಾಲೂಕು ಅಧ್ಯಕ್ಷರುಗಳಿಗೆ ಸನ್ಮಾನ ಕೂಡ ಇದೆ. ದಯಮಾಡಿ ಇದಾದ ನಂತರದಲ್ಲಿ ತಾಲೂಕು ಅಧ್ಯಕ್ಷರುಗಳಿಗೆ ಸನ್ಮಾನ. ಎಸ್ ಚಂದ್ರಕಲಾ ಮೊದಲನೇ ಲಕ್ಕಿ ಕಾಂಟ್ಯಾಕ್ಟ್
ಇಲ್ಲಿದ್ರೆ ಮಾತ್ರ ನಿಮಗೆ ಬಹುಮಾನ. 9980489466. ಎಸ್ ಚಂದ್ರಕಲಾ ಅವರು ಫೋನ್ ನಂಬರ್ ಸರಿನಾ ನಿಮ್ಮದು? 998048. ಎಸ್ ಚಂದ್ರಕಲಾ ಅವರು 9980489466 ಫೋನ್ ನಂಬರ್ ಇರುವಂತ ಎಸ್ ಚಂದ್ರಕಲಾ. ಇಲ್ಲ ಅಂದ್ರೆ ಮುಂದೆ ಹೋಗ್ತೀವಿ. ನೋಡಿ ಇಲ್ಲೂ ಕೂಡ ಲಕ್ಕಿ ಡಿಪ್ಪಲ್ಲಿ ನಮ್ಮ ನೇಮ್ ಬರಲಿಲ್ಲ, ಯಾಕೋ ಅದೃಷ್ಟನೇ ಚೆನ್ನಾಗಿಲ್ಲ. ಅವತ್ತು ನಾವು ಮಾಡಿದ್ದಲ್ಲೂ ಕೂಡ ನಮ್ಮ ಹೆಸರು ಬರಲಿಲ್ಲ, ಇಲ್ಲೂ ಬರಲಿಲ್ಲ. ಲಕ್ ಮೇಲೆ ಏನೂ ಆಗಲ್ಲ, ಬರೀ ನನ್ನ ಶ್ರಮದ ಮೇಲೆ ಆಗಬೇಕು ಅಂತ ಅಂದ್ಕೊಂಡು ಫೈನಲ್ಲಾಗಿ ಗುಬ್ಬಿ ಮೆಂಬರ್ಸ್ಗಳೆಲ್ಲ ಸೇರಿಕೊಂಡು ತುಮಕೂರಿನ ಅಧ್ಯಕ್ಷರಿಗೆ ಸನ್ಮಾನ ಕೂಡ ಮಾಡಿದ್ವಿ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಹಾಸ್ಪಿಟ್ಲಿಗೆ. ಯಾಕಂತಂದರೆ ನನ್ನ ಕಣ್ಣು ಮೊಬೈಲ್ ಜಾಸ್ತಿ ನೋಡೋದ್ರಿಂದಲೋ ಏನೋ ಗೊತ್ತಿಲ್ಲ, ಮೊಬೈಲ್ ನೋಡಬೇಕಾದ್ರೆ ಬೇರೆ ಯಾವ ಕೆಲಸ ಮಾಡಬೇಕಾದ್ರೂ ನನಗೆ ಪೇಯ್ನ್ ಬರೋದಿಲ್ಲ. ಹಾಗೆ ಕಾಣಿಸೋದಕ್ಕೂ ಏನು ತೊಂದರೆ ಇಲ್ಲ, ಹತ್ರದ್ದು ಕಾಣಿಸಲ್ಲ, ದೂರದ್ದು ಕಾಣಿಸಲ್ಲ, ಬ್ಲರ್ ಆಗುತ್ತೆ, ಆ ರೀತಿ ಏನಿರಲಿಲ್ಲ. ನನಗೆ ಪೇಯ್ನ್ ಬರೋದು. ಅದು ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸ್ಕೊಂಬರೋಣ, ಟೈಮ್ ಇದೆ ಅಂತೇಳಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನಾನು ನಮ್ಮ ನಾದಿ ಹೋಗಿದ್ದು ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಗೆ. ಅಲ್ಲಿಗೆ ಹೋಗಿದ್ವಿ. ನಮ್ಮ ನಾದಿ ಕೂಡ ಅವರು ಆಲ್ರೆಡಿ ಹತ್ರದ್ದು ಸ್ವಲ್ಪ ಬ್ಲರ್ ಇದೆ ಅಂತೇಳಿ ಸ್ಪೆಕ್ಸ್ ಯೂಸ್ ಮಾಡ್ತಾರೆ. ಅವರು ಯಾಕೋ ಅದು ಬ್ಲರ್ ಆಗಿದೆ, ಅಂದರೆ ಜಾಸ್ತಿ ವರ್ಷ ಆಯಿತು ತೊಗೊಂಡ್ರು, ಒಂದು 3 ವರ್ಷ ಆಗಿದೆ ಅಂತ ಹೇಳಿ ಅದನ್ನು ಚೆಕ್ ಮಾಡಿಸ್ಕೊಂಡು ನಾನು ಚೆಕ್ ಮಾಡಿಸ್ಕೊಳ್ಳೋಣ ಅಂತ ಹೋದೆ. ನನಗೆ ಡಾಕ್ಟ್ರ್ ಏನಂತ ಹೇಳಿದ್ರು ಗೊತ್ತಾ, ನೀವು ಈಗ ಸದ್ಯಕ್ಕೆ ನಿಮಗೆ ಕನ್ನಡಕ ಏನು ಬೇಕಾಗೋದಿಲ್ಲ, ಯಾಕಂತಂದರೆ ನಿಮಗೆ ಕಣ್ಣಿಂದ ಆ ಥರ ಪ್ರಾಬ್ಲಮ್ ಏನೂ ಇಲ್ಲ. ಪೇಯ್ನ್ ಬರೋದ್ರಿಂದ ನೀವು ಮೊಬೈಲ್ ನೋಡಬೇಕಾದ್ರೆ ಕಣ್ಣನ್ನು ಮಿಟ್ಕಿಸೋದಿಲ್ಲ ಅಂತ ಅನಿಸುತ್ತೆ. ಅಂದರೆ ಮೊಬೈಲ್ ನೋಡಬೇಕಾದ್ರೆ ನಾವು ಕಣ್ಣನ್ನು ರೆಪ್ಪೆನ ಹಳ್ಳಾಡಿಸ್ದಂಗೆ ನೋಡಬಾರ್ದು, ಮಧ್ಯ ಮಧ್ಯ ಕಣ್ಣನ್ನು ಮಿಟ್ಕಿಸ್ತಾ ಇರಬೇಕು. ಹಾಗೆ ಕಣ್ಣಿನ ಮೇಲೆ ಒದ್ದೆ ಬಟ್ಟೆಯನ್ನು ಹಾಕಿ ಮತ್ತು ಹೆಚ್ಚಿಗೆ ನೀರು ಕುಡೀರಿ, ನಿಮಗೆ ಸಾಕು ಅಂತ ಹೇಳಿ ಒಂದು 5 ಡ್ರಾಪನ್ನು ಕೊಟ್ಟರು ಅಷ್ಟೇ. ನಮ್ಮ ನಾದಿನಿಗೆ ನೀವು 3 ವರ್ಷ ಆಗಿತ್ತಲ್ಲ, ಅಂದರೆ ಕನ್ನಡಕ ತೊಗೊಂಡು ಅದ್ರ ಪವರ್ ಸ್ವಲ್ಪ ಜಾಸ್ತಿ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಅದನ್ನೆಲ್ಲ ನಾವು ಚೆಕಪ್ ಮಾಡಿಸ್ಕೊಂಡು ಇವಾಗ ನಮ್ಮ ನಾದಿನಿ ಅವರು ಕನ್ನಡಕ ಬೇರೆ ತೊಗೊಬೇಕಿತ್ತು. ಇದೆಲ್ಲ ಆಗೋದ್ರೊಳಗಡೆ ಟೈಮ್ ನಾವೇನೋ ಬೇಗನೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಹಾಸ್ಪಿಟ್ಲಲ್ವಾ ಈ ಚೆಕಪ್ಗಳೆಲ್ಲ ಜಾಸ್ತಿನೇ ಇರುತ್ತೆ. ಅಂದರೆ ಒಬ್ಬೊಬ್ಬರ ಹತ್ರ ಒಂದೊಂದು ಚೆಕಪ್ ಮಾಡಿಸ್ಬೇಕು. ಅದು ಕಣ್ಣಿನ ವಿಷಯ ಆಗಿರೋದ್ರಿಂದ ಸ್ವಲ್ಪ ಡೀಟೇಲಾಗಿ ಅವ್ರು ಚೆಕ್ ಮಾಡಬೇಕು. ಅದರಿಂದ ಫಾಸ್ಟಾಗಿ ಆಗೋದಿಲ್ಲ. ಬೇರೆ ಜನಗಳೆಲ್ಲ ಇದ್ದರು. ಒಂದು 2ರಿಂದ 3 ಅವರು ನಮ್ಗೆ ಹಾಸ್ಪಿಟ್ಲಲ್ಲೇ ಆಯಿತು. ಅಂದರೆ ನಾವು 2 ಗಂಟೆಗೆ ಹೋಗಿದ್ವಿ, ಒಂದು 4-4:15 ಹಾಸ್ಪಿಟ್ಲ್ ಹತ್ರನೇ ಆಯಿತು. ಇವಾಗ ನಮ್ಮ ನಾದಿನಿಯವ್ರಿಗೆ ನಾವು ಕನ್ನಡಕನ ಸೆಲೆಕ್ಟ್ ಮಾಡಿ ಹೇಳಿ, ಅಂದರೆ ಕನ್ನಡಕ ಇವತ್ತೇನು ಕೊಡೋದಿಲ್ಲ, ಯಾಕಂತಂದರೆ ಗ್ಲಾಸ್ ಎಲ್ಲ ಚೇಂಜ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನೋಡೋಣ ಯಾವುದು ಸೆಟ್ ಆಗುತ್ತೆ ಅಂತ ಅದನ್ನೊಂದು ಸ್ವಲ್ಪ ಚೆಕ್ ಮಾಡಿ ನಾವು ಒಂದು ಕನ್ನಡಕನ ಸೆಲೆಕ್ಟ್ ಮಾಡಿ ಇವಾಗ MG ರೋಡಿಗೆ ಬಂದ್ವಿ. MG ರೋಡ್ ಅಂದರೆ ನಮಗೆ ಫೇವ್ರೆಟ್ ಸ್ಪಾಟು, ಅಂದರೆ ಶಾಪಿಂಗ್ ಸ್ಪಾಟ್ ಅಂತಲೇ ಹೇಳ್ಬೋದು. ನಮ್ಮ ನಾದಿನಿ ಚಪ್ಪಲಿ ತೊಗೊಬೇಕಿತ್ತು ಮತ್ತು ಸಣ್ಣ ಪುಟ್ಟದ್ದು ಸ್ವಲ್ಪ ಐಟಮ್ಗಳನ್ನ ತೊಗೊಬೇಕಿತ್ತು. ಅದಕ್ಕೋಸ್ಕರ ಟೈಮ್ ಇತ್ತು ಅಂತೇಳಿ ಬಂದ್ವಿ. ಹೇಗಿದ್ರೂ ಹೋಗಿದ್ದೀನಲ್ಲ ಅಂತೇಳಿ ನಾನು ಕೂಡ ನಮ್ಮನೆಯವ್ರಿಗೆ ಸ್ಲಿಪ್ಪರ್ ತೊಗೊಳೋಣ, ಆನ್ಲೈನಲ್ಲಿ ತರಿಸಿದ್ದು, ಯಾಕೋ ಅಷ್ಟು ಕನ್ಫರ್ಟ್ ಆಗಲಿಲ್ಲ, ನೋಡೋಣ ಅಂತೇಳಿ ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ಅವ್ರಿಗೂ ಕೂಡ ಒಂದು ಜೊತೆ ಚಪ್ಪಲಿ ತೊಗೊಂಡು ಈಗ ಸಂಜೆ 6 ಗಂಟೆ ವರ್ಷದಲ್ಲಿ ಮನೆಗೆ ಬಂದ್ವಿ. ಮನೆಗೆ ಬರೋದ್ರೊಳಗಡೆ ತರಕಾರಿ, ಶಾಪಿಂಗು, ತುಮಕೂರು ಎಲ್ಲ ಮುಗಿಸ್ಕೊಂಡು ನನ್ನ ಕತೆ ಕರೆಂಟ್ ಹೊಡೆದು ಕಾಗೆ ಥರ ಆಗಿತ್ತು. ಇನ್ನು ಮಾರನೇ ಬೆಳಿಗ್ಗೆ ವ್ಲಾಗು ಕೂಡ ಇದೇ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ, ಪ್ಲೀಸ್ ನೋಡಿ. ಹಾಯ್ ಫ್ರೆಂಡ್ಸ್, ನಾನು ಈ ವ್ಲಾಗ್ ಶೂಟ್ ಮಾಡ್ಕೊತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಯಾಕಂತಂದರೆ ಅಯ್ಯೋ ನೋಡಿ, ಇಲ್ಲಿ ಬಿಸಿ ತಗೊಳಂಗೆ ಇಟ್ಟಿದ್ದೀನಿ. ಈ ರೀತಿ ನಾನು ಹೆಂಗೆ ಎಡವಟ್ಟು ಮಾಡ್ತೀನಿ ಅಂದರೆ ಹಿಂಗೆ ಮಾಡೋದು. ಸಾಂಬಾರಿಗೆ ಕೂಗೋದಕ್ಕೂ ಇಟ್ಟೆ ಮಧ್ಯಾಹ್ನ ಊಟಕ್ಕೆ ಅಂತ. ಆದರೆ ದಿಢೀರಾಗಿ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಫೋನ್ ಮಾಡಿದ್ರು ನಮ್ಮ ಅತ್ತೆ. ನಾನು ತುಂಬ ದಿನದಲ್ಲೇ ಹೇಳಿದ್ದೆ, ಅತ್ತೆ ನೀವೇನಾದರೂ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನನಗೂ ಹೇಳಿ ಅಂತ. ನನಗೆ ಅದು ಇವತ್ತೇ ಇದೆ ಅಂತ ಗೊತ್ತಿರಲಿಲ್ಲ. ಅಂದರೆ ಗುಬ್ಬಿಯಪ್ಪನ ಜಾತ್ರೆ ಆದ ಇಷ್ಟು ದಿನಕ್ಕೆ ಇಲ್ಲಿ ಹಳೆ ದೇವಸ್ಥಾನ ಇದೆ ಚನ್ನಶೆಟ್ಟಿಹಳ್ಳಿ ಹತ್ರ, ಅಲ್ಲಿಗೆ ಗುಬ್ಬಿಯಪ್ಪನ ದೇವ್ರು ಬರುತ್ತೆ. ಅವತ್ತಿಲ್ಲಿ ಪರೋವ್ ಮಾಡಿ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಾನು ಹೋಗಿರಲಿಲ್ಲ ಎಂದು, ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ತುಂಬ ದಿನದಿಂದ. ಅದು ಇವತ್ತೇ ಬರುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ನೋಡೋಣ, ಇನ್ನು ಇಲ್ಲಿ ವರ್ಷದವರೆಗೂ ಕಾಯಬೇಕಾಗುತ್ತೆ. ಹೋಗಲಿಲ್ಲ ಅಂದರೆ ಬರಲ್ಲ ಅಂತ ಅಂದೆ ಒಂದ್ಸಲ, ಇನ್ನೊಂದ್ಸಲ ಮನಸ್ಸಾಗಲಿಲ್ಲ. ಅದರಿಂದ ದಿಢೀರ್ನು ಹೊರಡ್ತಾ ಇದ್ದೀನಿ. ಅಲ್ಲಿ ದೇವ್ರು ಬಂದಿರೋದ್ರಿಂದ ಹಣ್ಣು ಕಾಯಿನೂ ಮಾಡಿಸೋಣ ಅಂತ ಬಾಳೆಹಣ್ಣಿತ್ತು. ಅರ್ಜೆಂಟಾಗಿ ಹೊರಟ್ರೆ ನಾನು ವಿಡಿಯೋ ಶೂಟ್ ಮಾಡೋದು ಬೇಡ ಅಂದ್ಕೊಂಡೆ, ಆದರೂ ಮನಸ್ಸಾಗೋದಿಲ್ಲ. ಇವಾಗ ರೂಢಿಯಾಗಿ ಇಂಥದ್ದೊಂದು ಜಾಗಕ್ಕೆ ಬಂದಿದ್ದೀನಿ,
ಇದೊಂದು ವಿಡಿಯೋ ತಗೊಂಡ್ರೆ ನೋಡೋರ್ಗೂ ಹೆಲ್ಪ್ ಆಗುತ್ತೆ. ಅಂದರೆ ಅಲ್ಲಿ ದೇವಸ್ಥಾನ ತುಂಬ ಹಳೆ ದೇವಸ್ಥಾನ, ತುಂಬ ಚೆನ್ನಾಗಿದೆ ಗುಬ್ಬಿಯಪ್ಪನವ್ರದ್ದು. ಅದು ತಪಸ್ಸು ಮಾಡಿರ್ತಕ್ಕಂಥ ಜಾಗ ಅಂತಲೂ ಹೇಳ್ತಾರೆ. ನನಗೆ ಅದ್ರ ಬಗ್ಗೆ ಅಲ್ಲಿ ಡೀಟೇಲ್ ಗೊತ್ತಿಲ್ಲ. ನೋಡೋಣ, ಅಲ್ಲಿ ಯಾರಾದರೂ ಹೇಳೋರಿದ್ರೆ ಕೇಳಿ ಹೇಳ್ತೀನಿ. ಹೊರಡ್ತಾ ಇದ್ದೆ ನಾನು ಮಧ್ಯಾಹ್ನ ಊಟಕ್ಕೆ ಸಾಂಬಾರಿಗೆ ಕೂಡ ಕೂಗಿಸ್ತಿದ್ದೆ. ಆದರೆ ಈಗ ಅದೆಲ್ಲ ಅಲ್ಲೇ ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಅಲ್ಲೇನು ಪೂಜೆ ಎಲ್ಲ ನಡೀತಿರುತ್ತಾ, ಏನಾಗುತ್ತೋ ಅದನ್ನು ಎಷ್ಟು ಸಿಗುತ್ತೋ ಅಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ. ಏನೂ ಇಲ್ಲ ಬಾ ಗಾಡೀಲಿ ಅಚಾಡ್ ಪಿಚಾಡಿ. ಟೈಮ್ ಆಯ್ತು, ಬಿಸಿಲು ನೋಡು. ನಾನು ಇಲ್ಲಾಸೆ ಹೋಗೋಣ ಅಂಗಡಿ ತಕ್ಕೆ. ಹಾಂ ಬಾ ಲಾಸಿ, ನಾನು ಇಲ್ಲಾಸೆ ಹೋಗ್ತೀನಿ. ಆ ಕಡೆಯಿಂದ ಬರೋದ್ರೊಳಗಡೆ ನಾನು ಈ ಕಡೆಯಿಂದ ನಮ್ಮ ನಾದ್ನೀರ ಅಂಗಡಿ ಹತ್ರ ಬಂದೆ. ನಾವು ಬರೋದ್ರೊಳಗಡೆ ಟೈಮು ಜಾಸ್ತಿನೇ ಆಗಿತ್ತು. ಅಂದರೆ ನಾವು ಹೋಗೋದು ಬೇಡ, ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಅದರಿಂದ ದಿಢೀರಂತ ಹೊರಟಿನಿಂದ ಬೇಗ ಹೊರಡ್ತಾ ಇದ್ದೀವಿ. ಯಾಕಂತಂದರೆ ಆಲ್ರೆಡಿ 3 ಗಂಟೆ ಆಗಿದೆ. ಅಲ್ಲಿ ಹೋಗೋದ್ರೊಳಗಡೆ ಪೂಜೆ ಎಲ್ಲ ಇರುತ್ತೆ. ನಮ್ಗೆ ಅದ್ರದ್ದು ಏನೂ ಐಡಿಯಾ ಇಲ್ಲ. ಅಂದರೆ ಪೂಜೆ ಎಲ್ಲ ಯಾವ ರೀತಿ, ಅಂದರೆ ಟೈಮ್ ಎಷ್ಟೊತ್ತವರೆಗೂ ಇರುತ್ತೆ, ಊಟ ಎಷ್ಟೊತ್ತಿರ್ಗೂ ಇರುತ್ತೆ ಅಂತ ಒಂದು ಐಡಿಯಾ ಇಲ್ದಲೇ ಹೊರಟ್ವಲ್ಲ. ಅದರಿಂದ ಬೇಗ ಹೊರಟ್ವಿ. ನಮ್ಮ ಅತ್ತೆ ಅಂದರೆ ಕಾಲ್ ಮಾಡಿದ್ರು ಅವರು ಹೋಗ್ತಾ ಇದ್ದೀವಿ ಅಂತ ಹೇಳಿ. ಅಂದರೆ ನನಗೆ ಇಲ್ಲಿಗೆ ಬಂದಮೇಲೆ ತುಂಬ ಆಶ್ಚರ್ಯನೇ ಆಯಿತು. ಈ ಜಾಗದಲ್ಲಿ ಇಷ್ಟು ಜೋರಾಗಿ ಪೂಜೆ ಅಂದರೆ ಪೊರವು ಅಂತ ಎಲ್ಲ ನಡೆಯುತ್ತಾ ಅಂತೇಳಿ ತುಂಬ ಜನ ಗುಬ್ಬಿ ತುಂಬ ಇರ್ತಕ್ಕಂಥ ಜನಗಳೆಲ್ಲ ಇಲ್ಲಿಗೆ ಬಂದಿದ್ದರು. ಹೌದಲ್ವಾ, ಎಲ್ಲರೂ ಬರ್ತಾರೆ, ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಬಂದ್ವಿ. ನೋಡಿ ಡೆಕೋರೇಷನ್ ಯಾವ ರೀತಿ ಮಾಡಿದರು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇದ್ದಿದ್ರಾಗೂ ದೇವರಂತೂ ಅಲ್ಲಿ ವಿಡಿಯೋ ತೆಗೆಯೋದಕ್ಕೆ ತುಂಬ ರಶ್ ಇತ್ತು, ಆಗಲೇ ಇಲ್ಲ. ನೀವು ಅದೊಂದು ಜಾಗವನ್ನು ತುಂಬ ಚೆನ್ನಾಗಿ ಕಾಳು ಕಡ್ಡಿಗಳಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತ ನನಗಂತೂ ಖುಷಿ ಆಯಿತು. ಮತ್ತೆ ಹೋಗಿ ನೋಡೋಣ ಅನ್ನಿಸ್ತಿತ್ತು. ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡೋದಕ್ಕೂ ಕೂಡ ಆಗಲಿಲ್ಲ. ಹಾಗೆ ನನ್ನ ಮಗನ ಚಿಕ್ಕದಾಗಿ ಫಾಸ್ಟಾಗಿ ಒಂದು ಕ್ಲಿಪ್ ತೊಗೊಂಬಿಡು ಈ ರಶ್ ಒಳಗಡೆ ಅಂತಲೇ ಹೇಳಿದ್ವಿ. ಅವರು ಹಿಂದಗಡೆ ಬರ್ತಿರ್ತಕ್ಕಂಥವ್ರು ದೇವ್ರು ನೋಡೋದು ಬಿಟ್ಟು ವಿಡಿಯೋ ಮಾಡ್ತಿರ್ತೀರ ಅಂತ ಅಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಗುಬ್ಬಿ ಅಪ್ಪಂದು ಇದು ಮೂಲ ದೇವರು, ಅಂದರೆ ಯಾವಾಗಲೂ ಇದು ಇಲ್ಲೇ ಇರ್ತಕ್ಕಂಥ ದೇವರು ವಿಗ್ರಹ ಗುಬ್ಬಿ ಅಪ್ಪನವ್ರದ್ದು. ಇದು ಮೊದಲೆಲ್ಲ ಇದೇ ದೇವಸ್ಥಾನ ಅಂತೆ, ಅದು ಇವಾಗ ಊರು ಅಲ್ಲಿ ಗುಬ್ಬಿ ಟೌನ್ ಒಳಗಡೆ ನೆಲೆಯೂರಿ ಇದನ್ನು ಹಳೆ ದೇವಸ್ಥಾನ ಅಂತ ಮಾಡಿದ್ದಾರೆ ಅಂತ ಹೇಳಿದ್ರು. ಇಲ್ಲಿ ಯಾವಾಗ ಜಾತ್ರೆ ಇಲ್ಲಿಗೆ ಬರುತ್ತೆ ದೇವರು ಅಂದರೆ ತೇರಾದ, ಅಂದರೆ ಗುಬ್ಬಿ ಅಪ್ಪನ ತೇರಾದ 18 ದಿನಕ್ಕೆ ಇಲ್ಲಿಗೆ ಬಂದು ಇಲ್ಲಿ ಪಕ್ಕದ ಹಳ್ಳೀಲಿ, ಅಂದರೆ ಇದಿರ್ತಕ್ಕಂಥ ಹಳ್ಳೀಲಿ ಒಂದು ಜಾಗದಲ್ಲಿ ಕೂರುತ್ತೆ. ಅಲ್ಲಿಗೆ ತಂದು ಊರವರೆಲ್ಲ ಮಡ್ಲಕ್ಕಿ ಹಾಕ್ತಾರೆ. ಇನ್ನು ಸಂಜೆ ಉತ್ಸವ ಮಾಡಿಕೊಂಡು ಮತ್ತೆ ಗುಬ್ಬಿಗೆ ಹೋಗುತ್ತೆ ಇದು ಮೆರವಣಿಗೆ ದೇವರು. ಆ ಥರ ಹೇಳಿದ್ರು ಅಲ್ಲಿ ಇರ್ತಕ್ಕಂಥವ್ರು. ಹಾಗೆ ನನ್ನ ತುಂಬ ಜನ ಗುರುತಿಸಿದ್ರು. ಅಲ್ಲಿಗೆ ಬಂದಿರತಕ್ಕಂಥವ್ರು ತುಂಬ ಜನ ಗುರುತಿಸಿ ನನ್ನನ್ನು ಮಾತಾಡಿಸಿದ್ರು. ಮೇಡಮ್ ವ್ಲಾಗ್ ತುಂಬ ಚೆನ್ನಾಗಿ ಬರ್ತಾ ಇದೆ, ನಾವೆಲ್ಲ ನೋಡ್ತೀವಿ ಅಂತ ಅವ್ರು ಹೇಳಿದ ಇತ್ತೀಚೆಗಂತೂ ನನ್ನನ್ನು ಎಲ್ಲ ಕಡೆ ಗುರುತಿಸ್ತಾ ಇದ್ದಾರೆ. ಸ್ವಲ್ಪ ಜನ ಗೊತ್ತಿದ್ರೂ ಕೂಡ ಅವರವರೇ ಮಾತಾಡ್ತಾ ಇರ್ತಾರೆ. ನನಗೆ ಅದು ಮುಜುಗರ ಅಂತ ಅನಿಸುತ್ತೆ. ಬಂದು ಮಾತಾಡಿಸಿದಾಗ ನನಗೆ ತುಂಬ ಖುಷಿಯಾಗುತ್ತೆ. ಯಾಕಂತಂದರೆ ಇಷ್ಟು ಜನದೊಳಗಡೆ ನಾನು ನನ್ನನ್ನು ಗುರುತಿಸ್ಕೊಂಡಿದ್ದೀನಿ ಅಲ್ಲಿಗೆಲ್ಲ ಅಂತಂದರೆ ಅದು ನಾನು ಏನು ಅರ್ನ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ, ನಾನೇನು ತುಂಬ ಅರ್ನ್ ಮಾಡಿಲ್ಲ, ನಾನು ಅರ್ನಿಂಗ್ ಬಗ್ಗೆ ಹೇಳಿ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ. ಯಾವಾಗಲಾದರೂ ಮುಂದೆ ನಾನು ಅದನ್ನು ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಏನನ್ನು ನೀವು ಯೂಟ್ಯೂಬಿಂದ ಗಳಿಸಿದ್ದೀರಾ ಅಂದರೆ ಜನಗಳ ಜನಗಳೊಳಗೆ ಗುರುತಿಸ್ಕೊಳೋದನ್ನು ಅರ್ನ್ ಮಾಡಿದ್ದೀನಿ ಅಂತ ಹೇಳ್ಬೋದು. ನೋಡಿ ಎಷ್ಟು ಜನ ಇತ್ತು ಅಂದರೆ ಇದು 5ನೇ ಪಂಕ್ತಿನ 6ನೇ ಪಂಕ್ತಿನ ಅಂದರು. ಅಷ್ಟೂ ಪಂಕ್ತಿಗಳಾದರೂ ಕೂಡ ನಾವು ಊಟ ಮಾಡ್ತಿರ್ತಕ್ಕಂಥ ಪಂಕ್ತಿ ಕೂಡ ತುಂಬ ರಶ್ ಇತ್ತು. ಮುದ್ದೆ, ಪದಾರ್ಥ, ಪಾಯಸ, ಬೂಂದಿ ಈ ರೀತಿ ಎಲ್ಲ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ನಾವಿವಾಗ ನಮ್ಮ ಅತ್ತೆ ಅಂದರೆ ಸೋದರತ್ತೆ ಅವ್ರ ಮನೆ ಹತ್ರ ಬಂದ್ವಿ. ಅಂದರೆ ಅಮ್ಮನಘಟ್ಟ ನಾವು ಹೋಗ್ತಾ ರೋಡರೆಲ್ಲ ಇರೋದು. ಇಲ್ಲಿಗೆ ಯಾಕೆ ಇಷ್ಟು ಅರ್ಜೆಂಟಲ್ಲಿ ಬಂದ್ವಿ ಅಂತ ಅಂದರೆ ನಮ್ಮ ಅತ್ತೆ ಅಂದರೆ ನಮ್ಮ ಮನೆಯವ್ರ ಅಮ್ಮ ನಮ್ಮ ಸೋದರತ್ತೆ ಅವ್ರ ಮನೆನ ತುಂಬ ದಿನ ಆಗಿತ್ತು. ಅವರು ಒಂದು ಸ್ವಲ್ಪ ಮನೆ ಆಲ್ಟ್ರೇಷನ್ ಮಾಡಿದರು, ಅದಾದಮೇಲೆ ಬಂದಿರಲಿಲ್ಲ ಅಂತೇಳಿ ಮನೆ ನೋಡ್ದಂಗೂ ಆಗುತ್ತೆ ಅಂತ ನಮ್ಮ ಅತ್ತೆಯವರು ಅಲ್ಲಿಗೆ ಬಂದಿದ್ರಲ್ಲ, ಕರೆದ್ರಲ್ಲ, ಅದರಿಂದ ಬಂದ್ವಿ. ನಾವು ಬಂದ ತಕ್ಷಣನೇ ಇನ್ನೇನು ಅಲ್ಲಿ ಊಟ ಎಲ್ಲ ಮಾಡಿ ಬಂದಿದ್ವು, ಏನು ಬೇಡ ಅಂದರೂ ಕೂಡ ಬಂದವರು ಹಾಗೆ ಹೋಗ್ತೀರಾ ಅಂತೇಳಿ ಟೀ ಕೊಟ್ಟರು. ಟೀ ಕುಡಿದು ಮಾತಾಡ್ತಾ ಕೂತಿದ್ವಿ. ನಾಳೆ ಯುಗಾದಿ ಹಬ್ಬ, ನಾಳೆ ಯುಗಾದಿ ಹಬ್ಬದ ವ್ಲಾಗ್ನ ಕೂಡ ಶೇರ್ ಮಾಡ್ತೀನಿ. ಅಷ್ಟರಲ್ಲಿ ನಿಮಗೆಲ್ಲ ಯುಗಾದಿ ಹಬ್ಬದ ಶುಭಾಶಯ ಹೇಳ್ಬಿಡ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಈ ವರ್ಷದ ಯುಗಾದಿ ತುಂಬ ಒಳ್ಳೇದು ಮಾಡಲಿ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತನಾಡ್ತಾ ಸಿಹಿ ಮತ್ತು ಕಷ್ಟ ಮತ್ತು ಸುಖಗಳನ್ನ ಸಮನಾಗಿ ಸ್ವೀಕರಿಸೋಣ, ಸರಿನಾ? ಈಗ ಇಲ್ಲಿಂದ ನಾವು ಬೇಗ ಹೋಗ್ತಾ ಇದ್ದೀವಿ, ಮನೆ ಕ್ಲೀನಿಂಗ್ ಎಲ್ಲ ಇತ್ತು ಅಂತ ಹೇಳಿ ಸದ್ಯಕ್ಕೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗುವ ನಾಳೆ ಇನ್ನೊಂದು ಒಳ್ಳೆ ವ್ಲಾಗೊಂದಿಗೆ. ಟೇಕ್ ಕೇರ್, ಬಾಯ್.